ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಭಾಗದಲ್ಲಿ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನ್ಯೂಸ್ ಪೇಪರ್ಗಳಲ್ಲಿ ಮತ್ತು ಬಹಳ ಜನರ ತಲೆಯಲ್ಲಿ ಓಡ್ತಾ ಇರುವಂತಹ ಒಂದು ಪ್ರಮುಖ ವಿಷಯದ ಕುರಿತಾಗಿ ನಿಮಗೆ ಸರಳವಾಗಿ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ಭಾರತೀಯ ನಾಗರಿಕರಾಗಿ ನಾವು ತಿಳಿದುಕೊಳ್ಳಲೇಬೇಕಾದಂತಹ ಒಂದು ಫಾರ್ಮ್ನ ಕುರಿತಾಗಿ ನಾನು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಆ ಮಾಹಿತಿ ಯಾವುದರ ಕುರಿತಾಗಿ ಇದೆ ಅಂದರೆ SIR ಎನ್ಯುಮರೇಷನ್ ಫಾರ್ಮ್ ಅಂತ ಬರುತ್ತೆ. ಅದರ ಕುರಿತಾಗಿ ನಿಮಗೆ ಸರಳವಾಗಿ ಅರ್ಥ ಮಾಡಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಸೊ ಇದು ಕಡ್ಡಾಯವಾಗಿ ಇರೋದ್ರಿಂದ ನನ್ನ ಪ್ರಯತ್ನ ಏನಂದರೆ ಸರಳವಾಗಿ ಓದಿದವರಿಗೂ ಮತ್ತು ಓದದೇ ಇರೋರಿಗೂ ಅರ್ಥ ಆಗಲಿ ಅನ್ನೋ ರೀತಿಯಲ್ಲಿ ಮತ್ತು ಯಾವ್ಯಾವ ಪಾಯಿಂಟ್ಸ್ ಮಾತ್ರ ನಾವು ತಿಳ್ಕೋಬೇಕು ಅದನ್ನೆಲ್ಲ ನಾನು ಇವತ್ತಿನ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಸೊ ಆದಷ್ಟು ಬಹಳ ಜನರಿಗೆ ಶೇರ್ ಮಾಡಿ ಇದರ ಕುರಿತಾಗಿ ಅವರಿಗೂ ಕೂಡ ಜಾಗೃತಿಯನ್ನು ಮೂಡಿಸಿ. ಓಕೆ, ಸೊ ಇವಾಗ ಈ SIR ಎನ್ಯುಮರೇಷನ್ ಫಾರ್ಮ್ ಅಂದರೆ ಏನು? ಸೊ ಫಸ್ಟಿಗೆ ನಾವು ಈ ಫಾರ್ಮ್ನಲ್ಲಿ ಬರುವಂತಹ SIR ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಇದನ್ನು ಫುಲ್ ಫಾರ್ಮ್ ಅಂತ ಕರಿಬಹುದು. ಸೊ ಈ SIR ಫಾರ್ಮ್ ಯಾಕೆ ಇಂಪಾರ್ಟೆಂಟ್ ಆಗಿದೆ, ಇದಕ್ಕೂ ನಮ್ಮ ಚುನಾವಣಾ ವೋಟರ್ ಐ ಡಿಗೂ ಏನು ಸಂಬಂಧ, ನಾವು ಕಡ್ಡಾಯವಾಗಿ ಯಾವ ಯಾವ ಮಾಹಿತಿಗಳನ್ನು ಫಿಲಪ್ ಮಾಡಬೇಕು ಎಲ್ಲವನ್ನು ನಾವಿವಾಗ ನೋಡ್ತಾ ಹೋಗೋಣ. ಸೊ SIR ಫಾರ್ಮ್ ಇದೆ ಅಲ್ಲ, ಇದು ಭಾರತದ ಚುನಾವಣಾ ಆಯೋಗ SIR ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಈ ಪ್ರಕ್ರಿಯೆಯ ಭಾಗವಾಗಿ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡಲಿಕ್ಕೋಸ್ಕರ ಈ ಒಂದು ದಾಖಲೆಯನ್ನು ಸ್ಟಾರ್ಟ್ ಮಾಡಿದೆ. ಅಂದರೆ ಸ್ಟಾರ್ಟ್ ಮಾಡುತ್ತೆ ಸ್ವಲ್ಪ ದಿನದಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ, ಸೊ ಮನೆ ಮನೆಗೂ ಭೇಟಿ ನೀಡಿ ಎಲ್ಲ ಮತದಾರರ ವಿವರಗಳನ್ನು ನೀವು ಕೊಟ್ಟಂತಹ ಮಾಹಿತಿಗಳು ಎಲ್ಲ ಕರೆಕ್ಟಾಗಿ ಇದೆಯಾ ಅಥವಾ ಹೊಸೊಬ್ಬರಿಗೆ ಯಾರಿಗಾದರೂ ಸೇರಿಸ್ಬೇಕಾ ಅಥವಾ ಈಗಾಗಲೇ ತೀರ್ಕೊಂಡವರು ಅಥವಾ ಬೇರೆ ಕಡೆ ಹೋಗಿ ಎಲ್ಲಾದರೂ ಸೆಟ್ಲ್ ಆಗಿದ್ದರೆ ಸೊ ಅವರನ್ನು ವೋಟರ್ ಲಿಸ್ಟಿಂದ ತೆಗೆದುಹಾಕೋ ಎಲ್ಲ ಪ್ರಕ್ರಿಯೆ ಇದೆಯಲ್ಲ ಈ ಒಂದು ಫಾರ್ಮ್ಗೆ ರಿಲೇಟೆಡ್ ಆಗಿದೆ. ಸೊ ಇದರ ಮುಖ್ಯ ಉದ್ದೇಶ ಏನು? ಈ ಫಾರ್ಮನ್ನು ನಾವು ಸಲ್ಲಿಸೋದ್ರಿಂದ ಆಗುವಂತಹ ಬೆನಿಫಿಟ್ ಏನಂತ ಚುನಾವಣಾ ಆಯೋಗ ಹೇಳಿರೋ ಪ್ರಕಾರ, ಮುಂಬರುವ ಹೊಸ ಮತದಾರರ ಪಟ್ಟಿಯಿಂದ ನಿಮ್ಮ ಹೆಸರು ಕೈ ಬಿಟ್ಟು ಹೋಗದಂತೆ ನೋಡಿಕೊಳ್ಳಿಕ್ಕೆ ಇದೊಂದು ಪ್ರಯತ್ನ. ಸೊ ಚುನಾವಣಾ ಆಯೋಗದ ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡಲಿಕ್ಕೋಸ್ಕರ ಅಂದರೆ ಅಪ್ಡೇಟ್ ಮಾಡಲಿಕ್ಕೋಸ್ಕರ ಇದನ್ನು ಗಣತಿ ನಮೂನೆಯನ್ನು ತುಂಬುವುದು ಅತ್ಯಂತ ಕಡ್ಡಾಯವಾಗಿ ಇದೆ. ಸೊ ನಮ್ಮ ಈ ಒಂದು ವೋಟರ್ ಐ ಡಿ ರದ್ದಾಗದಂತೆ ತಡಿಲಿಕ್ಕೋಸ್ಕರ ಈ ಒಂದು ಫಾರ್ಮನ್ನು ನಾವು ಕಂಪಲ್ಸರಿಯಾಗಿ ಫಿಲಪ್ ಮಾಡಲೇಬೇಕಾಗತ್ತೆ. ಸೊ ಹಾಗಾದರೆ ಈ ಫಾರ್ಮ್ ಯಾವಾಗ ನಮಗೆ ವಿತರಣೆ ಆಗುತ್ತೆ, ಯಾವಾಗಿನಿಂದ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗುತ್ತೆ ಅಂದರೆ, ಸೊ ಈ ಫಾರ್ಮ್ ವಿತರಣೆ ಮತ್ತು ಅದನ್ನು ಫಿಲಪ್ ಮಾಡುವಂತಹ ದಿನಾಂಕ ಯಾವಾಗಿನಿಂದ ಅಂದರೆ 30/6/2026ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ಈ ದಿನಾಂಕದಿಂದ ಏನು ಸ್ಟಾರ್ಟ್ ಆಗುತ್ತೆ? ಈ ದಿನಾಂಕದಿಂದ ನಮ್ಮ ಭಾಗಕ್ಕೆ ಅಂದರೆ ಪ್ರತಿಯೊಬ್ಬರ ಮನೆಗೆ ನಮ್ಮ ಭಾಗದ BLO ಆಫೀಸರ್ ಇರ್ತಾರೆ. BLO ಅಂದರೆ ಬೂತ್ ಲೆವೆಲ್ ಆಫೀಸರ್ ಅವರು ಇರ್ತಾರೆ. ಸೊ ಬೂತ್ ಲೆವೆಲ್ ಆಫೀಸರ್ ಪ್ರತಿ ಮನೆಗಳಿಗೆ ಈ ಒಂದು ಫಾರ್ಮನ್ನು ಅವರು ವಿತರಣೆ ಮಾಡ್ತಾರೆ. ಸೊ ಈ ಫಾರ್ಮನ್ನು ವಿತರಣೆ ಮಾಡಿದ ನಂತರ ಮನೆ ಮನೆ ಸಮೀಕ್ಷೆ ಆಗುತ್ತೆ. ಸೊ ಮನೆ ಮನೆ ಸಮೀಕ್ಷೆಯಲ್ಲಿ ಏನಾಗುತ್ತೆ, ಈ BLO ಅಧಿಕಾರಿಗಳು ನಮ್ಮ ಮನೆಗೆ ಭೇಟಿ ನೀಡಿ ನಮ್ಮ ಪ್ರತಿ ಕುಟುಂಬದ ಸದಸ್ಯರ ಮತದಾರರ ಚೀಟಿ ಇರುತ್ತಲ್ಲ, ವೋಟರ್ ಐ ಡಿ, ಅದನ್ನು ಅವ್ರೇನು ಮಾಡ್ತಾರೆ, ಕರೆಕ್ಟಾಗಿ ಎಲ್ಲ ಮಾಹಿತಿಗಳು ದಾಖಲಾಗಿ ಇದೆಯೋ ಇಲ್ವೋ ಅನ್ನೋದನ್ನು ಪರಿಷ್ಕರಣೆ ಮಾಡ್ತಾರೆ. ಸೊ ಈಗ ವಿಶೇಷ ತೀವ್ರ ಪರಿಷ್ಕರಣೆ ಅಥವಾ SIR ಎಂದರೇನು ಅನ್ನೋದನ್ನು ಇನ್ನೊಂದು ಸಲ ಹೇಳಿಬಿಡ್ತೀನಿ. ಸೊ ಈಗ ಅಪ್ಕಮಿಂಗ್ ಎಲೆಕ್ಷನ್ ಇದೆಯಲ್ಲ ಅಥವಾ ಮುಂಬರುವ ಚುನಾವಣೆಗಳಲ್ಲಿ ಮತದಾರರ ಪಟ್ಟಿ ಸಂಪೂರ್ಣವಾಗಿ ನಿಖರವಾಗಿ ಇದೆ ಅಂತ ಖಚಿತಪಡಿಸ್ಕೊಳ್ಳಿಕ್ಕೆ ಈ ಒಂದು ಮನೆ ಮನೆಗೆ ಹೋಗಿ ನಡೆಸಲಾಗುವಂತಹ ಬೃಹತ್ ಸಮೀಕ್ಷೆಯನ್ನು 30/6/2026ರಿಂದ ಸ್ಟಾರ್ಟ್ ಆಗುತ್ತೆ. ಇದರ ಮೇನ್ ಉದ್ದೇಶ ಇವಾಗ ನಾನು ಒಂದೊಂದೇ ಹೇಳ್ತಾ ಹೋಗ್ತೀನಿ. ಮೊದಲನೇದು ಹೊಸ ಮತದಾರರ ಸೇರ್ಪಡೆ. ಈಗ ಅವರು ಕನ್ಸಿಡರ್ ಮಾಡಿರೋದು 2002ರ ಮತದಾರರ ಪಟ್ಟಿಯನ್ನು, ಸುಮಾರು 24 ವರ್ಷ ಮೇಲಾಯಿತು 2002ರ ಪಟ್ಟಿಯನ್ನು ಅವರು ಕನ್ಸಿಡರ್ ಮಾಡಿದ್ದಾರೆ. ಸೊ ಇವಾಗ ಎಷ್ಟೋ ಜನ 18 ವರ್ಷ ತುಂಬಿದವರು ಇರ್ತಾರೆ, ಹೊಸ ಮತದಾರರು ಇರ್ತಾರೆ.
ಸೊ ಅವರನ್ನು ಸೇರ್ಪಡೆ ಮಾಡಲಿಕ್ಕೂ ಕೂಡ ಇದೊಂದು ಹೊಸ ಅವಕಾಶ. 18 ವರ್ಷ ತುಂಬಿದ ಹೊಸ ಅರ್ಹ ನಾಗರಿಕರನ್ನು ಸೇರಿಸೋದು ಇದರ ಮೊದಲನೆಯ ಉದ್ದೇಶ. ಎರಡನೇದು ಅನರ್ಹರ ಹೆಸರುಗಳನ್ನು ವಜಾ ಮಾಡೋದು. ಸೊ ಈಗ ನೋಡಿ 2002ರ ಪಟ್ಟಿ ಪ್ರಕಾರ ಅವರು ನೋಡ್ತಾ ಹೋಗ್ತಾರೆ. ಕೆಲವೊಬ್ಬರು ಮರಣವನ್ನು ಹೊಂದಿರ್ತಾರೆ ಅಥವಾ ಪರ್ಮನೆಂಟಾಗಿ ಬೇರೆ ಕಡೆ ಹೋಗಿ ಬೇರೆ ದೇಶಗಳಲ್ಲಿ ವಲಸೆ ಮಾಡಿರ್ತಾರೆ, ಅಥವಾ ನಕಲಿ ಮತದಾರರ ಹೆಸರನ್ನು ಪಟ್ಟಿಯಲ್ಲಿ ಹೆಸರನ್ನು ಹೊಂದಿದ್ರೆ ಸೊ ಅಂತಹ ಅನರ್ಹರನ್ನು ವಜಾಗೊಳಿಸುವುದು ಇದರ ಇನ್ನೊಂದು ಉದ್ದೇಶ. ಮೂರನೇದು ತಪ್ಪುಗಳ ತಿದ್ದುಪಡಿಯನ್ನು ಮಾಡೋದು. ನಮ್ಮ ಹೆಸರುಗಳಲ್ಲಿ ನೋಡಿ, ನೀವು ವೋಟರ್ ಐ ಡಿಯನ್ನು ನೋಡಿದಾಗ ನಮ್ಮ ಹೆಸರುಗಳಲ್ಲಿ, ವಯಸ್ಸಿನಲ್ಲಿ ಅಥವಾ ನಮ್ಮ ಹಳೆ ಅಡ್ರೆಸ್ಗಳಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕರೆಕ್ಟ್ ಮಾಡಲಿಕ್ಕೆ ಇದೊಂದು ನಿಮಗೆ ಅವಕಾಶ. ಈ ಮೂರು ಇಂಪಾರ್ಟೆಂಟ್ ಆದಂತಹ ಒಂದು ಉದ್ದೇಶಗಳನ್ನು ಇಟ್ಕೊಂಡು ಈ ಫಾರ್ಮನ್ನು ತುಂಬಲಾಗ್ತಾ ಇದೆ. ಸೊ ಈ ಫಾರ್ಮ್ನ ಪ್ರಮುಖ ಲಕ್ಷಣ ಏನಂತ ನೋಡೋಣ. ಏನೇನಾಗುತ್ತೆ ಇದರಲ್ಲಿ? ಸೊ ಭಾಗಶಃ ಮೊದಲೇ ಭರ್ತಿಯಾದ ಮಾಹಿತಿ. ಇದರ ಕುರಿತಾಗಿ ಹೇಳಬೇಕಂದ್ರೆ, ಈಗ ನೋಡಿ, ನಮ್ಮ ಹೆಸರು ಈಗಾಗಲೇ ವೋಟರ್ ಲಿಸ್ಟಲ್ಲಿ ಇದ್ದರೆ, ಅದನ್ನು ಹೇಗೆ ನಾವು ಇದೆಯೋ ಇಲ್ವೋ ಅಂತ ನೋಡಲಿಕ್ಕೆ ನಿಮಗೆ ಇನ್ನೊಂದು ಶಾರ್ಟ್ ವಿಡಿಯೋ ಮಾಡಿ ಹೇಳ್ತೀನಿ. ಸೊ ಆ ವಿಡಿಯೋದಲ್ಲಿ ನೋಡ್ಕೊಳ್ಳಿ, ಸ್ಟೆಪ್ ಬೈ ಸ್ಟೆಪ್ ಫಾಲೋ ಮಾಡಿಕೊಂಡು ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರಿದೆಯಾ ನೋಡ್ಕೊಳ್ಳಿ. ಸೊ ಒಂದು ವೇಳೆ ಹೆಸರಿದ್ದರೆ ಏನಾಗುತ್ತೆ? ಸೊ ಈ BLO ಆಫೀಸರ್ಗಳು ನಮ್ಮ ಮನೆಗೆ ಬರ್ತಾರಲ್ಲ, ಸೊ ಅವರು ನಮ್ಮ ಹೆಸರು ಇದ್ದರೆ ಈಗಾಗಲೇ ಆ ಒಂದು ಹೆಸರಿನ ಅಥವಾ ವೋಟರ್ ಲಿಸ್ಟ್ನ ಆಧಾರದ ಮೇಲೆ ಅರ್ಧ ಫಾರ್ಮನ್ನು ತುಂಬ್ಕೊಂಡು ಬಂದಿರ್ತಾರೆ. ಸೊ ನಮ್ಮ ಈ ಭಾಗದ BLO ಆಫೀಸರ್ಗಳು ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರಿದ್ದರೆ ಅರ್ಧ ಮಾಹಿತಿಯನ್ನು ಅದಕ್ಕೆ ಅನುಗುಣವಾಗಿ ಅವರು ತುಂಬ್ಕೊಂಡು ಬಂದಿರ್ತಾರೆ. ಫಾರ್ ಎಕ್ಸಾಂಪಲ್ ಏನೇನು ಮಾಹಿತಿ ಇರುತ್ತೆ? ನಮ್ಮ ಹೆಸರು, ವೋಟರ್ ID ಸಂಖ್ಯೆ, ಇವಾಗ ಪ್ರಸ್ತುತ ವಿಳಾಸ ಈಗಾಗಲೇ ಅದರಲ್ಲಿ ಇರುತ್ತೆ. ಸೊ ಇತ್ತೀಚಿನ ಭಾವಚಿತ್ರ. ಈಗಾಗಲೇ ವೋಟರ್ ಲಿಸ್ಟಲ್ಲಿ ನಮ್ಮ ಹೆಸರಿದ್ದರೆ ಅವರು ಈಗ ನೀವು ಕೊಟ್ಟಂತಹ ಮಾಹಿತಿ ಎಲ್ಲ ಕರೆಕ್ಟ್ ಇದೆಯಾ ನೋಡ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ನೋಡ್ಕೊಂಡ ನಂತರ ಇತ್ತೀಚಿನ ಕಲರ್ ಫೋಟೋ ಇರುತ್ತಲ್ಲ ಅದನ್ನು ಕೊಡಬೇಕು. ಯಾಕಂದರೆ ಮುಂಚೆ ಎಲ್ಲ ಏನಾಗ್ತಾಯಿತ್ತು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋ ಇರ್ತಾಯಿತ್ತು. ಇವಾಗ ಫೋಟೋ ಚೇಂಜ್ ಮಾಡಲಿಕ್ಕೂ ಕೂಡ ಒಂದು ಅವಕಾಶ ಅಂತ ಹೇಳ್ಬೋದು. ನಿಮ್ಮ ಕಲರ್ ಫೋಟೋನ ಇವಾಗ ಕೊಡಬೇಕು. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ಎಲ್ಲರೂ ನೆನಪಿಟ್ಕೋಬೇಕಾಗಿರೋ ವಿಷಯ ಏನಂದರೆ, ಯಾವುದೇ ದಾಖಲೆಗಳನ್ನು ಅವರು ಸಂಗ್ರಹ ಮಾಡೋದಿಲ್ಲ. ಸೊ ಅಂದರೆ ಎಷ್ಟು ಸಲ ಏನಾಗುತ್ತೆ, ಹೊಸ ಫಾರ್ಮ್ಗಳು ತುಂಬಲಿಕ್ಕೆ ಬಂದಾಗ ಮೋಸ ವಂಚನೆ ಕೂಡ ಸ್ಟಾರ್ಟ್ ಆಗಲಿಕ್ಕೆ ಶುರು ಆಗುತ್ತೆ. ಈ ಫಾರ್ಮ್ ಬೇಕು ನಿಮ್ಮದು, ಈ ಡಾಕ್ಯುಮೆಂಟ್ ಕೊಡಿ ಅಂತ ಹೀಗೆಲ್ಲ ಹೇಳ್ತಾರಲ್ಲ. ಸೊ ಈ ಪ್ರಕ್ರಿಯೆಯಲ್ಲಿ ಯಾವುದೇ ದಾಖಲೆಗಳನ್ನು ಅವರು ತೆಗೆದುಕೊಂಡು ಹೋಗೋದಿಲ್ಲ. ಸೊ ಈ BLO ಆಫೀಸರ್ ಇದ್ದಾರಲ್ಲ, ಯಾವುದೇ ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ನಿಮ್ಮಿಂದ ಕೇಳೋದಿಲ್ಲ. ಅವರು ಕೇವಲ ನಿಮ್ಮ ಮಾಹಿತಿ ಕರೆಕ್ಟ್ ಇದೆಯೋ ಇಲ್ವೋ ಅಂತ ನೋಡಿಕೊಂಡು ಸಹಿಯನ್ನು ಮಾಡಿಕೊಡ್ತಾರೆ. 2 ಪ್ರತಿ ಇರುತ್ತೆ, ಅಂದರೆ 2 ಕಾಪಿ ಇರುತ್ತೆ. 2 ಕಾಪಿಯಲ್ಲಿ ಈ ಫಾರ್ಮನ್ನು ನಾವು ಫಿಲ್ ಮಾಡಬೇಕು. ಒಂದನ್ನು ಈ ಮನೆಗೆ ಬಂದಂತಹ BLO ಅಧಿಕಾರಿಗಳು ತೆಗೆದುಕೊಂಡು ಹೋದರೆ, 2ನೇ ಪ್ರತಿಯನ್ನು ನಮಗೆ ರಿಸಿಪ್ಟ್ ಆಗಿ ಕೊಡ್ತಾರೆ. ಅದನ್ನು ದಯವಿಟ್ಟು ಜೋಪಾನವಾಗಿ ಇಟ್ಕೊಳ್ಳಿ. ಸೊ ಫಾರ್ಮನ್ನು ಸಲ್ಲಿಸೋದು ಹೇಗೆ? ನಾವು 2 ವಿಧಾನ ಇದೆ. ಅವರೇ ಬಂದು ಫಾರ್ಮ್ ಕೊಡ್ತಾರೆ, ನಾವು ಅದನ್ನು ಫಿಲಪ್ ಮಾಡ್ಬೋದು. ಸೊ ಅದೇ ರೀತಿಯಾಗಿ ಆನ್ಲೈನ್ ಮೂಲಕ ಕೂಡ ಸಲ್ಲಿಸ್ಬೋದು. ಸೊ ಆನ್ಲೈನ್ ವಿಧಾನ ಅಂದರೆ, ನಮ್ಮ ಭಾಗದ BLO ಅಧಿಕಾರಿಗಳು ನಮ್ಮ ಮನೆಗೆ ಎಷ್ಟು ಸಲ ಬರ್ತಾರೆ? ಒಂದು ವೇಳೆ ಈಗ ನೀವು ಮನೆಯಲ್ಲಿ ಇರಲಿಲ್ಲ ಅಥವಾ ಎಲ್ಲೋ ಕೆಲಸಕ್ಕೆ ಹೋದ್ರಿ, ಮನೆ ಬೀಗ ಹಾಕಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಟೋಟಲ್ ಆಗಿ 3 ಬಾರಿ ಈ ಫಾರ್ಮನ್ನು ಕೊಡಲಿಕ್ಕೆ ಅವರು ಪ್ರಯತ್ನವನ್ನು ಪಡ್ತಾರೆ. ಸೊ ಒಂದು ವೇಳೆ ನಾವು ಮನೆಯಲ್ಲಿ ಇಲ್ಲದಿದ್ದರೆ, ಕುಟುಂಬದ ಯಾವುದೇ ವಯಸ್ಕ ಸದಸ್ಯರು ನಿಮ್ಮ ಪರವಾಗಿ ಇದನ್ನು ಭರ್ತಿ ಮಾಡ್ಬೋದು. ಸೊ ಈಗ ಇದು ಆಫ್ಲೈನ್ ಆಯಿತು. ಆಫ್ಲೈನ್ ಯಾವಾಗ? BLO ಆಫೀಸರ್ ಬಂದು ಮನೆಯವರ ಮಾಹಿತಿಯನ್ನು ಪಡೆದುಕೊಂಡು ಫಾರ್ಮನ್ನು ಫಿಲಪ್ ಮಾಡ್ತಾರೆ. ಇದು ಆಫ್ಲೈನ್. ಆನ್ಲೈನ್ ವಿಧಾನ ಹೇಗೆ? ಆನ್ಲೈನ್ನಲ್ಲಿ ನೀವೇ ಫಿಲಪ್ ಮಾಡ್ಕೋತೀರಾ ಅಂದರೆ, ಸೊ ಆನ್ಲೈನ್ನಲ್ಲಿ ನಾವು ಮಾಹಿತಿಗಳನ್ನು ಪರಿಷ್ಕರಣೆ ಮಾಡಬೇಕು ಅಂದರೆ ECI ವೋಟರ್ಸ್ ಸರ್ವಿಸ್ ಪೋರ್ಟಲ್ ಅಂತ ಬರುತ್ತೆ. ಸೊ ಇದನ್ನು ನಾವು ಆಧಾರ್ ಲಿಂಕನ್ನು ಮಾಡಿ ಅದರಲ್ಲಿ ನಾವು ಸೈನ್ ಇನ್ ಮಾಡಿ ಸೊ ಡಿಜಿಟಲ್ ಆಗಿ ಭರ್ತಿ ಮಾಡಬೇಕು. ಇದು ಆನ್ಲೈನ್ ವಿಧಾನ. ಸೊ ಅದಕ್ಕೆ ನಾನು ಹೇಳೋದು ಆಫ್ಲೈನ್ ವಿಧಾನ
ಸಿಂಪಲ್ ಇದೆ, ಎಲ್ಲನೂ ಕರೆಕ್ಟಾಗಿ ಫಿಲಪ್ ಮಾಡ್ಬೋದು. ಆನ್ಲೈನ್ ಕೂಡ ನಿಮಗೆ ಕಂಫರ್ಟೇಬಲ್ ಇದ್ದರೆ ಅದನ್ನು ಕೂಡ ನೀವು ಮಾಡ್ಕೋಬೋದು. ಸೊ ಈಗ ಎನ್ಯುಮರೇಷನ್ ಫಾರ್ಮ್ ತುಂಬುವ ಹಂತಗಳಲ್ಲಿ ನಮ್ಮಿಂದ ಯಾವ ಯಾವ ಮಾಹಿತಿಗಳನ್ನು ಅವರು ಪಡ್ಕೋತಾರೆ ಅನ್ನೋದು ಮೊದಲನೇದು ವೈಯಕ್ತಿಕ ಮಾಹಿತಿ. ವೈಯಕ್ತಿಕ ಮಾಹಿತಿಯಲ್ಲಿ ನಮ್ಮ ಹೆಸರು, ತಂದೆ ಅಥವಾ ಗಂಡನ ಹೆಸರು, ವಯಸ್ಸು ಮತ್ತು ಲಿಂಗವನ್ನು ಸ್ಪಷ್ಟವಾಗಿ ನೋಡ್ಕೊಳ್ಳಿ. ವಿಳಾಸದ ವಿವರ, ಪ್ರಸ್ತುತವಾಗಿ ನಾವು ವಾಸಿಸುತ್ತಿರುವ ಪೂರ್ಣ ವಿಳಾಸ ಮತ್ತು ಮನೆ ನಂಬರನ್ನು ನಮೂದಿಸಬೇಕು. ಅದಾದಮೇಲೆ ಮತದಾರರ ಚೀಟಿ ಸಂಖ್ಯೆ, ಸೊ ವೋಟರ್ ID ಕಾರ್ಡ್ ಸಂಖ್ಯೆಯನ್ನು ಕರೆಕ್ಟಾಗಿ ಯಾವುದೇ ಮಿಸ್ಟೇಕ್ ಇಲ್ಲದೆ ಅದನ್ನು ಬರೀರಿ. ಆಮೇಲೆ ಕುಟುಂಬದ ಸದಸ್ಯರ ವಿವರ, ಒಂದು ವೇಳೆ ಯಾರಾದರೂ 18 ವರ್ಷ ತುಂಬಿದ ನಂತರ ಇನ್ನೂ ವೋಟರ್ ID ಮಾಡ್ಕೊಂಡಿಲ್ಲ ಅಂದರೆ ಸೊ ಅವರ ವಿವರಗಳನ್ನು ಸಲ್ಲಿಸಿ ನೀವೇನು ಮಾಡ್ಬೋದು, ಅವರನ್ನು ವೋಟರ್ ಲಿಸ್ಟಲ್ಲಿ ಹಾಕಿಸ್ಬೋದು. ಸೊ ಸಹಿ ಮತ್ತು ದಿನಾಂಕ, ಫಾರ್ಮ್ನ ಕೊನೆಯಲ್ಲಿ ಕುಟುಂಬದ ಮುಖ್ಯಸ್ಥರ ಸಹಿ ಅಥವಾ ಹೆಬ್ಬೆರಳ ಗುರುತು ಹಾಕಿ ದಿನಾಂಕವನ್ನು ಬರೀಬೇಕು. ಸೊ ಇದು ಯಾವುದರ ಮಾಹಿತಿಯಾಗಿದೆ? ಸೊ ನಮ್ಮ SIR ಫಾರ್ಮ್ನ ಮಾಹಿತಿಯಾಗಿದೆ. ಇದ್ರ ಬಗ್ಗೆ ನೀವು ತಿಳಿದುಕೊಳ್ಬೇಕಾದಂತಹ 6 ವೆರಿ ಇಂಪಾರ್ಟೆಂಟ್ ಆದಂತಹ ಮಾಹಿತಿಯನ್ನು ಹೇಳಿಬಿಡ್ತೀನಿ. ಇದನ್ನು ನೀವು ಫಿಲಪ್ ಮಾಡಲಿಲ್ಲ ಅಂದರೆ, ಯಾಕೆ ಫಿಲಪ್ ಮಾಡಬೇಕು? ಎಷ್ಟೋ ಫಾರ್ಮ್ ತುಂಬಿದ್ದೀವಿ, ಈಗಾಗಲೇ ವೋಟರ್ ಲಿಸ್ಟಲ್ಲಿ ಇದ್ದೀವಿ ಹಾಗೆಲ್ಲ ನೀವು ಅಂದ್ಕೊಂಡಿದ್ರೆ ಸೊ ಇದು ಎಲ್ಲರಿಗೂ ಕಂಪಲ್ಸರಿ ಇರೋದ್ರಿಂದ ಇದರಿಂದ ನಾವು ಏನು ನಮಗೇನು ಬೆನಿಫಿಟ್ ಅನ್ನೋದನ್ನು ನಾನು ಹೇಳ್ತೀನಿ ನೋಡಿ. ಸೊ ಇದನ್ನು ನೀವು ಕಂಪಲ್ಸರಿಯಾಗಿ ತುಂಬಬೇಕಾಗಿರೋದ್ರಿಂದ ಮತದಾನದ ಹಕ್ಕು ರದ್ದಾಗದಂತೆ ನೋಡಲಿಕ್ಕೋಸ್ಕರ ಈ ಫಾರ್ಮ್ ವೆರಿ ಇಂಪಾರ್ಟೆಂಟ್. ನೀವು ಈ ಫಾರ್ಮ್ ತುಂಬಲಿಲ್ಲ ಅಂದರೆ ವೋಟರ್ ಲಿಸ್ಟಿಂದ ನಿಮ್ಮ ಹೆಸರನ್ನು ತೆಗೆದು ಹಾಕಲಾಗತ್ತೆ. ಹೌದಾ? ಎರಡನೇದು, ಮೊದಲೇ ಭರ್ತಿಯಾದ ಫಾರ್ಮ್ ಇರುತ್ತೆ. ಒಂದು ವೇಳೆ ನೀವು ನಿಮ್ಮ ಹೆಸರು ವೋಟರ್ ಲಿಸ್ಟಲ್ಲಿ ಇದ್ದರೆ ಈಗಾಗಲೇ ಫಾರ್ಮ್ ಫಿಲಪ್ ಮಾಡಿಕೊಂಡೇ ಬರ್ತಾರೆ. ಸೊ BLO ಆಫೀಸರ್ಗಳು ಅದರಲ್ಲಿ ನೀವೇನು ಮಾಡಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ನಿಮ್ಮ ಹೆಸರು, ವಯಸ್ಸು, ವೋಟರ್ ID ಸಂಖ್ಯೆ ಎಲ್ಲ ಇರುತ್ತೆ. ಆ ಮಾಹಿತಿ ಕರೆಕ್ಟ್ ಇದೆಯಾ, ಏನಾದರೂ ತಪ್ಪಿದ್ರೆ ಅದನ್ನು ಅಲ್ಲೇ ನೀವು ಕರೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಅಲ್ಲಿ ಹಳೆ ಫೋಟೋ ಇರುತ್ತೆ, ಅದರ ಪಕ್ಕದಲ್ಲಿ ಕಲರ್ ಫೋಟೋವನ್ನು ನಾವು ಅಂಟಿಸ್ಬೇಕಾಗತ್ತೆ. ಇವಾಗ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋವನ್ನು ಅಂಟಿಸ್ಬೇಕು. ಸೊ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹಳೆಯ ಅಥವಾ ಮುಸುಕಾದ ಫೋಟೋವನ್ನು ನವೀಕರಿಸಲಿಕ್ಕೆ ಇದೊಂದು ಒಳ್ಳೆಯ ಅವಕಾಶ ಅಂತ ಹೇಳ್ಬೋದು. ಇದಾದಮೇಲೆ ಯಾವುದೇ ರೀತಿಯಾದಂತಹ ಮೂಲ ದಾಖಲೆಗಳನ್ನು ಈ ಸಮೀಕ್ಷೆಯಲ್ಲಿ, ಅಂದರೆ ಒರಿಜಿನಲ್ ಡಾಕ್ಯುಮೆಂಟ್ಗಳನ್ನು ಈ ಸಮೀಕ್ಷೆಯಲ್ಲಿ ತೆಗೆದುಕೊಳ್ಳೋದಿಲ್ಲ. ಅದೇ ರೀತಿಯಾಗಿ ಜೆರಾಕ್ಸ್ ಕಾಪಿ ಯಾವುದೂ ಡಾಕ್ಯುಮೆಂಟ್ ಕೇಳೋದಿಲ್ಲ. ಸೊ ಅದಕ್ಕೆ ಯಾವ ಡಾಕ್ಯುಮೆಂಟ್ಸ್ಗಳನ್ನು ದಯವಿಟ್ಟು ಕೊಡಬೇಡಿ. ಮತ್ತು ನಿಮ್ಮ ಆಧಾರ್ ಅಥವಾ ಇತರೆ ಗುರುತಿನ ಚೀಟಿಯನ್ನು ತೋರಿಸಿ ವಿವರಗಳನ್ನು ಖಚಿತಪಡಿಸ್ಕೊಳ್ಳಿ ಮಾತ್ರ ಹೊರತು ಅವ್ರ ಕೈಗೆ ಜೆರಾಕ್ಸ್ ಇರ್ಬೋದು ಅಥವಾ ಒರಿಜಿನಲ್ ಕಾಪಿ ಆಗಿರ್ಬೋದು ಅದನ್ನು ಕೊಡಬೇಡಿ. ಸೊ ಇದು ವೆರಿ ಇಂಪಾರ್ಟೆಂಟಾಗಿ SIR ಫಾರ್ಮ್ನ ಕುರಿತಾಗಿ ನಿಮಗೆ ಸಂಕ್ಷಿಪ್ತ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಕಡ್ಡಾಯವಾಗಿ ಪ್ರತಿಯೊಬ್ಬ ನಾಗರಿಕ ತುಂಬಲೇಬೇಕಾದ ಫಾರ್ಮ್ ಯಾವುದಾಗಿದೆ? SIR ಎನ್ಯುಮರೇಷನ್ ಫಾರ್ಮ್. ಸ್ಟಾರ್ಟ್ ಆಗೋದು ಜೂನ್ 30ರಿಂದ ಸ್ಟಾರ್ಟ್ ಆಗುತ್ತೆ. ಸೊ ನಮ್ಮ ಭಾಗದ BLO ಆಫೀಸರ್ಗಳು ಅಥವಾ ಆ BLO ಆಫೀಸರ್ ಒಂದು ತಂಡ ಇರುತ್ತಲ್ಲ, ಸೊ ಅವರು ಪ್ರತಿ ಮನೆಗಳಿಗೆ ಭೇಟಿ ನೀಡಿ ಈಗಾಗಲೇ ನಿಮ್ಮ ಹೆಸರು ವೋಟರ್ IDಯಲ್ಲಿ ಇದ್ದರೆ ಆ ಫಾರ್ಮನ್ನು ತುಂಬ್ಕೊಂಡು ಬರ್ತಾರೆ. ಅದರಲ್ಲಿ ಇರುವಂತಹ ಪ್ರತಿಯೊಂದು ಮಾಹಿತಿ ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು. ಮತ್ತು ಹೊಸದಾದಂತಹ ಪಾಸ್ಪೋರ್ಟ್ ಸೈಜ್ ಕಲರ್ ಫೋಟೋವನ್ನು ಅಂಟಿಸ್ಬೇಕು. ಏನಾದರೂ ಮಾಹಿತಿ ಚೇಂಜಸ್ ಮಾಡಬೇಕು ಅಂದರೆ ಅಲ್ಲೇ ಮಾಡ್ಕೊಳ್ಳಿ. ಯಾರ್ದಾದ್ರೂ ಹೆಸರನ್ನು ಸೇರಿಸ್ಬೇಕು ಅಂದರೆ ಅಥವಾ ಯಾರ್ದಾದ್ರೂ ಹೆಸರನ್ನು ತೆಗೆಸ್ಬೇಕು ಅಂದರೆ ನೀವೇನು ಮಾಡ್ಬೋದು, ಈ ಫಾರ್ಮ್ನ ಮೂಲಕ ಈ ಪ್ರಯತ್ನವನ್ನು ಮಾಡ್ಬೋದಾಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಈ ಫಾರ್ಮನ್ನು ಹೇಗೆ ತುಂಬಬೇಕು ಅನ್ನೋದನ್ನು ಹೇಳ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ವೋಟರ್ IDಯಲ್ಲಿ ವೋಟರ್ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ, ನಿಮ್ಮ ಭಾಗದ ವೋಟರ್ ಲಿಸ್ಟಲ್ಲಿ ನಿಮ್ಮ ಹೆಸರು ಇದೆಯೋ ಇಲ್ವೋ ಅನ್ನೋದನ್ನು ಹೇಗೆ ಚೆಕ್ ಮಾಡಬೇಕು ಅಂತ ಕೂಡ ಹೇಳ್ಕೊಡ್ತೀನಿ. ಸೊ ಆದಷ್ಟು ಇದನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.